ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ದಾವಣಗೆರೆಯಲ್ಲಿ ಐಟಿ ಕಂಪನಿಗಳನ್ನು ತರುವ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ. ಎಸ್ಡಿಪಿಐ ಅಧಿಕಾರಿಗಳ ತಂಡ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದ್ದಾರೆಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು. 2 ಎಕರೆ ಜಮೀನು ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಸ್ಮಾರ್ಟ್ ಸಿಟಿ ಹಾಗೂ ಯುಬಿಡಿಟಿ ಕಾಲೇಜಿನಲ್ಲಿ 2 ಎಕರೆ ಜಾಗವನ್ನು ನೋಡಿದ್ದು 1 ವರ್ಷದ ಪ್ರಸ್ತಾವನೆ ಸಹ ಸಲ್ಲಿಸಲಾಗಿದೆ. ಈಗಾಗಲೇ ಐಟಿ ಕಂಪನಿಗಳ ಮಾಲೀಕರು, ಆಡಳಿತ ಮಂಡಳಿಯವರು ಬಂದು ಸ್ಥಳ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದರು. ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವ, ಸ್ವಾವಲಂಬಿ ಬದುಕಿಗಾಗಿ ಗಾರ್ಮೆಂಟ್ಸ್ಗಳನ್ನು ಸ್ಥಾಪಿಸಲು ಸೂಕ್ತ ಪ್ರೋತ್ಸಾಹ, ತರಬೇತಿ, ಮಾರ್ಗದರ್ಶನ ನೀಡುವ ಕೆಲಸವೂ ಆಗಲಿದೆ. 3-4 ತಿಂಗಳಲ್ಲೇ ಕೌಶಲ್ಯ ತರಬೇತಿ ನೀಡುವ ಕಾರ್ಯ ಪ್ರಾರಂಭವಾಗಲಿದೆ. ಎಲ್ಲ ತಾಲೂಕಿನಲ್ಲಿಯೂ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ಸಂಸದರು ತಿಳಿಸಿದರು. ಬಿಯಾಂಡ್ ಬೆಂಗಳೂರು ಅಧಿಕಾರಿಗಳು ಆಗಮಿಸಿ ಮಧ್ಯ ಹಾಗೂ ಸಣ್ಣ ಕೈಗಾರಿಕೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಬೇರೆ ಕಂಪನಿಗಳನ್ನು ಆಹ್ವಾನಿಸುವ ಮೂಲಕ ಕ್ಷೇತ್ರದ ಆರ್ಥಿಕ ಅಭಿವೃದ್ಧಿ ಕೈಗೊಳ್ಳಲಾಗುವುದು ಎಂದು ಸಂಸದರು ತಿಳಿಸಿದರು. ಉದ್ಯೋಗದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಎಲ್ಲರೂ. ಸೊ ಈಗ ಎಸ್ಟಿಪಿಐ ಸೆಂಟರ್ ಬ್ಯಾಂಗ್ಳೂರ್ನಲ್ಲಿ ಹೋಗಿ ವಿಸಿಟ್ ಮಾಡಿ ಈಗಾಗಲೇ 2 ತಿಂಗಳಾಯ್ತು. ಅವರು ಕೂಡ ಅವರ ಡಿಪಾರ್ಟ್ಮೆಂಟ್ ಇಂದ ಬಂದು ಜಾಗ ಎಲ್ಲ ನೋಡಿಕೊಂಡು ಯೂನಿವರ್ಸಿಟಿ ಆಮೇಲೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಕೂಡ ಎಸ್ಟಿಪಿಐ ಸೆಂಟರ್ ಎಕ್ಸ್ಪಾನ್ಷನ್ಗೆ 2 ಎಕರೆ ಜಾಗ ಬೇಕು ಅಂದಿದ್ರು. ಸೊ ಅದನ್ನು ಕೂಡ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ನಲ್ಲಿ ಒಂದು ಜಾಗ ತೋರಿಸಿದೀವಿ. ಆಮೇಲೆ ನಮ್ಮ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಒಂದು ಜಾಗ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಕಾರ್ಡಿಂಗ್ಲಿ ಎಸ್ಟಿಪಿಐ ಸೆಂಟರ್ನವರು ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತಾನೆ ಪ್ರಪೋಸ್ ಮಾಡಿದ್ದಾರೆ ಫಾರ್ ದ ಎಂಟೈರ್ ಇಯರ್. ಯಾವ ರೀತಿ ನಾವು ಎಕ್ಸಿಬಿಷನ್ಸ್ ಮಾಡಬೇಕು, ಬೇರೆ ಬೇರೆ ಕಂಪನೀಸ್ನ ದಾವಣಗೆರೆ ಕರೆದ್ಬಿಟ್ಟು ಒಂದು ದಾವಣಗೆರೆ ಇಮೇಜ್ನ ಆಸ್ ಅನ್ ಆಪರ್ಚುನಿಟಿ, ಮಧ್ಯ ಕರ್ನಾಟಕದಲ್ಲಿರುವಂತಹ ದಾವಣಗೆರೆನಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಈಗಾಗಲೇ ಸಚಿವರು ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆಮೇಲೆ ಮೊನ್ನೆ ತಾನೇ ವಂದೇ ಭಾರತ್ ಇನ್ನೊಂದು ಟ್ರೈನ್ ಇನಾಗ್ರೇಟ್ ಮಾಡಿದ್ದೀವಿ. ನ್ಯಾಷನಲ್ ಹೈವೇ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಆಮೇಲೆ ಹುಬ್ಳಿ ಆಯಿತು, ಶಿವಮೊಗ್ಗ ಆಯಿತು, 1.5 ತಾಸಿನಲ್ಲಿ 2 ಏರ್ಪೋರ್ಟ್ಸ್ ರೀಚ್ ಆಗ್ತೀವಿ. ಸೊ ಹಾಗಾಗಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ಅವರು ಕೂಡ ಬಂದು ತನಿಖೆ ಮಾಡ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ಆಮೇಲೆ ಬಿಯಾಂಡ್ ಬೆಂಗಳೂರು ಅವರು ಕೂಡ ಕೆಡಿಎಂ ಸೆಂಟರ್ ಅವರು ಚೀಫ್ ಕೂಡ ಬಂದಿದ್ರು. ನಿನ್ನೆ ಬಂದು ಮಧ್ಯ ಮತ್ತೆ ಸಣ್ಣ ಕೈಗಾರಿಕೆ ಅದರದೊಂದು ಆಪರ್ಚುನಿಟಿ ಬಗ್ಗೆ ಅದನ್ನು ಕೂಡ ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ಹೊನ್ನಾಳಿ, ಜಗಳೂರು ಕಡೆನೂ ನಮಗೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಬೇಕು ಅಂತ ಹೆಣ್ಮಕ್ಳು ಬಹಳ ಕೇಳ್ತಾ ಇದ್ದಾರೆ. ಸೊ ಗಾರ್ಮೆಂಟ್ ಫ್ಯಾಕ್ಟ್ರಿ ಬಗ್ಗೆ ಒಂದು ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಕೂಡ ನಾವೆಲ್ಲ ಎಫರ್ಟ್ಸ್ ಹಾಕ್ತಾ ಇದ್ದೀವಿ.